ಮುಂಚೆ ನಾನು ತಿನ್ನೋ ತಟ್ಟೆಯಲ್ಲಿ ಮೊಂಡಿ ಹರಿಚಿದ ನೀಚ ನೀನು. ನಾನು ಪ್ರೀತಿಸಿದ ಹುಡುಗಿನ ನೀನು ಮದುವೆ ಆದೆ. ಏನೋ ಇವಳು ನೀನು ಪ್ರೀತಿಸ್ತಾರ ಹುಡುಗಿನ, ಇದರ ಮೊದಲೇ ನನಗೆ ಕೇಳಿಲ್ಲ. ನಾನು ಅವ್ರನ್ನ ಪ್ರೀತಿಸಿದ್ ನಿಜ, ಆದ್ರೆ ನನಗೆ ದುಡ್ಡು ಬೇಕಾಗಿತ್ತು, ಅದಕ್ಕೋಸ್ಕರ ನಿಮ್ಮನ್ನ ಮದುವೆ ಆದೆ. ದುಡ್ಡು, ಕೇವಲ ದುಡ್ಡಿಗೋಸ್ಕರ ನನ್ನ ಜೀವನನೇ ಹಾಳು ಮಾಡಿದಲೇ. ದುಡ್ಡು ಬೇಕಾದ್ರೆ ಸಾಕಷ್ಟು ಸಿಗ್ತಿತ್ತು, ಆದ್ರೆ ನನಗೆ ನಾನೇ ಸಿಗ್ಬೇಕಾಗಿತ್ತ. ದುಡ್ಡಿಗೋಸ್ಕರ ವಯಸ್ಸು ಕೂಡ ತನ್ನ ಮೈಯನ್ನು ಮಾರ್ಕೊಂಡು ದುಡ್ಡು ಮಾಡ್ಕೋತಾಳೆ. ಯಾಕೆ? ತನ್ನ ಹೊಟ್ಟೆ ನಡೆಸ್ಕೊಳ್ಳೋದಕ್ಕೆ. ಆಗ ನೀನು ದುಡ್ಡಿಗೋಸ್ಕರ ಮನೆ ಮನೆ ಹಾಳು ಮಾಡ್ತಾ ಇದ್ದ. ನಿನ್ನ ನಂಬಿ ನನ್ನ ತಂದೆ ತಾಯಿನ ಹೊರಗಾಕಿದೆ. ನಿಮ್ಮಂತರ ಈ ಭೂಮಿ ಮೇಲೆ ಬದುಕಬೇಕಾ? ಬದುಕಿರ್ಬಾರ್ದು. ನಮ್ಮಿಬ್ಬರು ವಿಷಯ ಗೊತ್ತಿಲ್ಲದಿದ್ದರೆ ಸರಿ, ಇಲ್ಲವಾದ್ರೆ ಏನು ಮಾಡ್ತೀಯ? ಏನು ಮಾಡ್ತೇನೆ? ಏನಾಗ ನೀನು ಮನೆ ಬಿಟ್ಟು ಹೊರಗೋಗ್ತೀವೋ ಅಂತ ಅವತ್ತು ಹೊರಗಾಕಬೇಕು. ಐ ಸೈ ಗೆಟ್ ಔಟ್, ಗೆಟ್ ಔಟ್. ಕ್ಷಮೆ ಪದದಲ್ಲಿ ಮಾತಾಡಿಗೆಲ್ಲ ನಿನಗೆ ತಾಳಿ ಬೇರೆ ಕೇಳು. ಕಿತ್ತು ಕೊಟ್ಟು ಬಿಡೋಣ ಕಟ್ಟಿದ ತಾಳಿಯನ್ನ. ಯಾವ ತಾಳಿ ಮರ್ತು ಬಿಟ್ರೇನು? ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡಿ ಹಾರ ಬದಲಾಯಿಸ್ಕೊಂಡ್ ಬಂದವ್ರು ನಾವು. ಈ ತಾಳಿ ನೀವು ಕಟ್ಟಿದ್ದಲ್ಲ, ನಾನೇ ಹಾಕೊಂಡಿರೋದು. ಹಾಗಾಗಿ ಈ ಕರಿಮಣಿ ಮಾಲೀಕ ನೀನಲ್ಲ. ಆಹಾ, ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನಾನಲ್ಲ. ಆದ್ರೆ ಯಾರು ಸಂಬಂಧಿಸಿಲ್ಲದೆ ಒಂದು ಬಳಗದೆ ನಿನ್ನ ಮದುವೆಯಾಗಿ ಮನೆ ಕರ್ಕೊಂಡ್ ಬಂದೆ. ಅದೇ ಮಾತು ನಾ ದೊಡ್ಡ ತಪ್ಪು. ನೀನಾಗಿ ನೀನು ಬಂದು ನನ್ನ ತಂದೆ ತಾಯಿ ಕಾಲಿಡಿದು ಕ್ಷಮೆ ಕೇಳು. ಇಲ್ಲ ಅಂದ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಬರೋದಿಲ್ಲ, ಬರೋದಿಲ್ಲ. ಏನಂತ ಹೇಳಿ, ನೀವು ನಿಮ್ಮ ಹೆಂಡತಿನ ಕರ್ಕೊಂಡು ನಿಮ್ಮ ತಂದೆ ತಾಯಿ ಹತ್ರ ಕ್ಷಮೆ ಕೇಳಕ್ಕೆ ಹೋಗ್ತಿರ್ಬೇಕಾದ್ರೆ ನಿಮ್ಮ ಕಾರು ಯಾರೋ ಒಬ್ಬ ವ್ಯಕ್ತಿಗೆ ಬಡದು ನಿಮ್ಮ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ರೆ, ಆದರೆ ನಿಮ್ಮ ಹೆಂಡತಿ ಕಾರಿನಾಗ ಸತ್ತು ಹೋಗ್ಬಿಟ್ರೆ, ಆ ಅಪಘಾತದಾಗ ನಿಮ್ಮ ಕಣ್ಣು ನಿಮ್ಮ ಹೃದಯಕ್ಕೆ ಬಹಳ ಆಘಾತ ಆಗಿತ್ತು. ಸೀದಾ ತಗೊಂಡು ನಿಮ್ಮ ದವಾಖಾನೆ ಸೇರಿಸಿದ್ರಪ್ಪ. ಆದರೆ ನಿಮ್ಮ ತಂದೆ ತಾಯಿ ಪುಣ್ಯ ಗಟ್ಟಿತ್ತಪ್ಪ. ನೀವು ಯಾರಿಗೆ ಆಕ್ಸಿಡೆಂಟ್ ಮಾಡಿದಿರಲ್ಲ, ಅವರ ನಿಮಗೆ ಕಣ್ಣು ಹೃದಯ ಕೊಟ್ಟು ನಿಮಗೆ ಜೀವ ಉಳಿಸ್ಯಾರಪ್ಪ. ಯಾರು ನನಗೂ ಗೊತ್ತಿಲ್ಲಪ್ಪ. ನಾನು ಸಾಕಷ್ಟು ಡಾಕ್ಟರ್ ಅಂತ ಹೇಳಿ, ಆದ್ರೆ ಅವ್ರು ಯಾವ ಮನುಷ್ಯನ ಬಾಯಿ ಬಿಡ್ಲಿಲ್ಲಪ್ಪ. ಹೇಗಾದ್ರೂ ಮಾಡಿ ಅವ್ರು ಯಾರನ್ನು ಪತ್ತೆ ಹಚ್ಚು. ಆಗ್ಲಿಪ್ಪ, ಹಚ್ತೀನಿ. ಅಪ್ಪರ ಯಾಕಪ್ಪ ಒಬ್ಬರ ಏನೇನೋ ಮಾತಾಡ್ಕೊಂಡು ಹೊಂಟ್ರಲ್ಲಪ್ಪ? ಏನೂ ಇಲ್ಲಪ್ಪ. ಈ ಪಾಪಿ ನನ್ನ ಸುಮತಿ ನಮ್ಮ ಮನೆಯಿಂದ ಹೊರಗೆ ಹಾಕಿದ ನಂತರ ನನ್ನ ಸುಮತಿ ತುತ್ತು ಅನ್ನಕ್ಕಾಗಿ ಬಿಸಿಲು ಮಳೆ ಗಾಳಿ ಚಳಿಯಂತೆ ಬೀದಿಯಲ್ಲಿ ಅಲಿದಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಕಾರ್ ಗಾಡಿ ಬಂದು ನನ್ನ ಸುಮತಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿತ್ತಂತೆ. ಯಾರೋ ಪುಣ್ಯಾತ್ಮರು ನನ್ನ ಸುಮತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ವಿಷಯ ನನಗೆ 3 ದಿನದ ನಂತರ ಗೊತ್ತಾಯ್ತು. ನಾನು ಆಸ್ಪತ್ರೆಗೆ ಓಡೋಡಿ ಹೋದೆ. ಆದ್ರೆ ಅಷ್ಟರಲ್ಲಾಗಲೇ ನನ್ನ ಸುಮತಿ ಲೋಕನ ಬಿಟ್ಟು ಹೊರಟೋಗಿದ್ಲು. ನನ್ನ ಸುಮತಿಯನ್ನು ಉಳಿಸ್ಕೊಳ್ತಿರ್ಲಿ, ಕೊನೆಗಾಲದಲ್ಲಿ ನನ್ನ ಸುಮತಿಯ ಮುಖ ಸಹಿತ ನೋಡೋಕ್ಕೂ ನನ್ನಿಂದ ಆಗಲಿಲ್ಲ. ಆದ್ರೆ
ಹೃದಯವನ್ನ ಮತ್ತೊಬ್ಬರಿಗೆ ದಾನ ಕೊಟ್ಟು ಸತ್ತಿದ್ದಾಳೆ ಅಂತ ಗೊತ್ತಾಯ್ತು. ಆಗ ನನ್ನ ಮನಸ್ಸಲ್ಲಿ ಮತ್ತೊಂದು ಆಸೆ ಚಿಂತೆ. ನನ್ನ ಸುಮತಿಯ ಕಣ್ಣುಗಳು ಪ್ರಪಂಚವನ್ನ ನೋಡ್ತಾ ಇವೆ. ನಾ ಕಣ್ಣುಗಳನ್ನ ನೋಡ್ಬೇಕು ಅಂತ ಆಸ್ಪತ್ರೆಯಲ್ಲಿರೋ ಎಲ್ಲ ಸಿಬ್ಬಂದಿಗೂ ಕೈ ಕಾಲು ಮುಗಿದು ಬೇಡ್ಕೊಂಡೆ. ನನ್ನ ಸುಮತಿಯ ಕಣ್ಣು ಹೃದಯವನ್ನ ಯಾರಿಗೆ ಜೋಡಿಸಿದ್ದೀರಾ, ಅವರ ವಿಳಾಸ ಕೊಡ್ರಿ ಅಂತ. ಆದ್ರೆ ಅವರು ರೂಲ್ಸ್ ಪ್ರಕಾರ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ನಾನು ಬಿಡ್ಲಿಲ್ಲ. ನನ್ನ ಮಿಟ್ರಿ ಬುದ್ಧಿ ಉಪಯೋಗಿಸಿದೆ. ಆಸ್ಪತ್ರೆಯಲ್ಲಿ ಬಂದಿತ್ತು ರಿಜಿಸ್ಟರ್ಲಿ ಕೋಡ್ ವರ್ಡ್ ಡಿಕೋಡ್ ಮಾಡಿದೆ. ಆವಾಗ ನನಗೆ ಸಿಕ್ಕಿರ್ದಿಷ್ಟೇ, ನಂಬರ್ 193/4 ಮೇನ್ ರಸ್ತೆ ಅಂತ. ಅದನ್ನ ಹುಡುಕ್ತಾ ಬಂದ್ರೆ ಇಲ್ಲಿ ನಾನು ಕಂಡಿಡಿದ ವಿಳಾಸ ತಪ್ಪಾಗೋಕೆ ಹೇಗೆ ಸಾಧ್ಯ? ನಿಂದಿರಪ್ಪ, ನೀವು ತಪ್ಪು ವಿಳಾಸಕ್ಕೆ ಬಂದಿಲ್ಲಪ್ಪ, ಸರಿಯಾದ ವಿಳಾಸಕ್ಕೆ ಬಂದಿರಿ. ಅಂದ್ರೆ ಹೌದ್ರಪ್ಪ, ಅಮ್ಮವರು ತಮ್ಮ ಕಣ್ಣುಗಳನ್ನ ಹೃದಯನ ದಾನ ಮಾಡಿದ್ದು ಬೇರೆ ಯಾರಿಗೂ ಅಲ್ಲಪ್ಪ, ಈ ನಿಮ್ಮ ಮಗನಿಗೆ. ಹೌದಪ್ಪ, ನಾ ಹೇಳೋ ಮಾತು ಸತ್ಯ. ನೋಡ್ದೆ ನನ್ನ ಸುಮತಿಯ ಕಣ್ಣುಗಳನ್ನ ಕಣ್ತುಂಬ ನೋಡ್ದೆ. ನನ್ನ ಸುಮತಿಯ ಹೃದಯದ ಬಡಿತದ ಬಿಡಿತವಲ್ಲ ಕಿವಿಯಾರೆ ಕೇಳಿಸಿಕೊಂಡೆ. ಸುಮತಿ ತಾಯಿ ಮನೆಗೆ ಭಿಕ್ಷೆ ಬೇಡಕ್ ಹೋದಾಗ ಹೇಳ್ತಾ ಇದ್ಲಂತೆ, ನನ್ನ ಮಗ ನನ್ನ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ, ಆಸ್ಪತ್ರೆ ಬಿಲ್ ಕಟ್ಟಿದ್ದಾನೆ, ನಾನು ಅವನ ಋಣ ತೀರಿಸ್ಬೇಕು ಅಂತ. ಮಹೇಂದ್ರ, ಹೇಳೋ ಕಂದ, ನಿನ್ ತಾಯಿ ನಿನ್ನ ಋಣ ತೀರಿಸಿದ್ಲೇನೋ? ಕ್ಷಮಿಸ್ಬಿಡಪ್ಪ. ಸತ್ತ ಮೇಲೆ ಅಟ್ಟೆ ಕತ್ತಿಗುಂಡೆ ಅಂತ ಈಗಂದ್ರೆ ಏನಪ್ಪ ಪ್ರಯೋಜನ? ನಿಮ್ಮೆಲ್ಲರಿಗೂ ಕೈ ಮುಗಿದು ಬೇಡ್ಕೊತೀನಿ, ಎಲ್ಲರೂ ನಿಮ್ಮ ತಂದೆ ತಾಯಿಗಳನ್ನ ಜೀವದೊಂದಿಗೆ ಬಾಗಿಲು ಪ್ರೀತಿಸ್ರಿ, ಗೌರವಿಸ್ರಿ, ಪೂಜಿಸ್ರಿ. ಅದನ್ನ ಬಿಟ್ಟು ನಾಳೆ ಅವರು ಈ ಲೋಕನ ಬಿಟ್ಟು ಹೊರಟೋದ್ಮೇಲೆ ಗೋಡೆ ಒಂದು ಫೋಟೋ ಹಾಕಿ ದೊಡ್ಡದೊಂದು ಹೂವಿನ ಹಾರ ಹಾಕಿ ಮೃಷ್ಟಾನ್ನ ಅಡಿಗೆ ಮಾಡಿ ಅದು ಹೇಳಿದ್ರೆ ಅವರು ಊಟ ಮಾಡೋದಿಲ್ಲ. ಊಟ ವೃದ್ಧ ಜೀವಗಳು ಕೊನೆಗಾಲದಲ್ಲಿ ನಿಮ್ಮಿಂದ ಬಯಸೋದಿಷ್ಟೇ, ನಿಮ್ಮ ಪ್ರೀತಿ ತುಂಬಿದ 4 ಸಾಂತ್ವನ ಮಾತುಗಳನ್ನ ನಿಮ್ಮ 5 ಬೆರಳಿಗೆಂಡ ಉಡಿಸೋ ತುತ್ತು ಅನ್ನನ ನೀವೆಲ್ಲರೂ ದಯವಿಟ್ಟು ಹಾಗೆ ಮಾಡ್ರಿ ಅಂತ ಬೇಡ್ಕೊಂತೀನಿ. ಸುಮತಿ, ಕೊನೆಗೂ ನಮ್ಮ ವಂಶದ ಕರುಳ ಗುಡಿಗೆ ನಿನ್ನ ಕಣ್ಣುಗಳನ್ನ, ನಿನ್ನ ಹೃದಯವನ್ನ ದಾನ ಕೊಟ್ಟು ಜಗತ್ತಿನಲ್ಲಿ ತಾಯಿ ಶಕ್ತಿ ಎಂಥದ್ದು ಅಂತ ತೋರಿಸಿಕೊಟ್ಬಿಟ್ಟಿಯಲ್ಲೇ. ಆದ್ರೆ ಇಷ್ಟೆಲ್ಲ ಸಾರ್ಥಕ ಬದುಕನ್ನು ಬದುಕಿ ನೀನೊಬ್ಬಳೇ ಹೋಗೋದು ನ್ಯಾಯನ ಸುಮತಿ? ನನ್ನನ್ನು ಯಾಕೆ ನೀನು ಒಂಟಿಯಾಗಿ ಮಾಡಿ ಹೊರಟಾದ ಸುಮತಿ? ಇಲ್ಲ ಸುಮತಿ, ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸುಮತಿ. ನಾನು ಬರ್ತೀನಿ ಸುಮತಿ. ಕರಿತಾ ಇದೀಯ ನನ್ನ? ಕೈ ಮಾಡಿ ಕರಿತಾ ಇದೀಯ ನನ್ನ? ಬಂದೆ ಸುಮತಿ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ ಅಪ್ಪ.
ಕ್ಷಮಿಸಿ ನಿನ್ನ ಕಣ್ಣು ಹೃದಯ ಕೊಟ್ಟೋದಿ. ಆದ್ರ ನಿನ್ನ ಋಣ ನಾ ಹೆಂಗ್ ತೀರ್ಸ್ಲೇವ, ಹೆಂಗ್ ತೀರ್ಸ್ಲಿ? ಅದಕ್ಕ ದೊಡ್ಡವ್ರ ಮಾತು ಹೇಳ್ತಾರೆ, ಈ ಜಗತ್ತಿನೊಳಗ ತೀರ್ಸಕ್ ಆಗದೆ ಇರೋದಂದ್ರ ಒಂದು ತಾಯಿ ಋಣ, ಇನ್ನೊಂದು ಈ ಮಣ್ಣಿನ ಗುಣ.